ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ KCET ಬೋರ್ಡು ನೀಟ್ ಅಂತ ಎಲ್ಲ ಎಕ್ಸಾಮ್ ಮುಗೀತು. ಈಗ ಮುಂದಕ್ಕೆ ಏನು ಮಾಡಬೇಕಂತ ಎಲ್ಲರಿಗೂ ಯೋಚನೆ ಇರುತ್ತೆ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಎಷ್ಟು ಮಾರ್ಕ್ಸ್ ಬರೆದಿರ್ತೀರೋ ಅಷ್ಟೇ ಮಾರ್ಕ್ಸ್ ಬರೋದು. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು NAT ಎಕ್ಸಾಮ್ ಬಗ್ಗೆ. NAT ಎಕ್ಸಾಮ್ನ NIET ಅವರು ಕಂಡಕ್ಟ್ ಮಾಡ್ತಿದ್ದಾರೆ. NAT ಅಂದರೆ ನೆಕ್ಸ್ಟ್ ವೇ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ. ಈ ಎಕ್ಸಾಮ್ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ, KCET ನೀಟ್ ಎಕ್ಸಾಮ್ ಬರೆದವರೆಲ್ಲ ಟಾಪರ್ಸ್ ಆಗೋಕ್ಕಾಗಲ್ಲ, ಒಳ್ಳೊಳ್ಳೆ ಕಾಲೇಜಲ್ಲಿ ಓದೋಕ್ಕಾಗಲ್ಲ. ಇವಾಗ ತಾಳೋ ಒಂದು ಡಿಸಿಷನ್ನು ನಿಮ್ಮ 4 ಇಯರ್ಸ್ ಫ್ಯೂಚರ್ನ ಡಿಸೈಡ್ ಮಾಡಿರುತ್ತೆ. ಎಲ್ಲರ ಥರ ಸೇಮ್ ಇರಬೇಕಾ ಅಥವಾ ಡಿಫ್ರೆಂಟಾಗಿರ್ಬೇಕಂತ ನೀವೇ ಒಂದ್ಸಲ ಯೋಚನೆ ಮಾಡಿ. NIETಯಲ್ಲಿ ಪ್ರಾಕ್ಟಿಕಲ್ ಲರ್ನಿಂಗ್ ಇರುತ್ತೆ ಫ್ರಮ್ ಡೇ 1ಇಂದನೇ. AML, ರೋಬೋಟಿಕ್ಸ್, ಡಾಟಾ ಸೈನ್ಸ್, ಅದೇ ಥರ ಇಂಡಸ್ಟ್ರಿ ಬೇಸ್ಡ್ ಕರಿಕ್ಯುಲಮ್ ಕೂಡ ಕಲಿಸ್ತಾರೆ. ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಕೂಡ ಪೇಯ್ಡ್ ಇಂಟರ್ನ್ಶಿಪ್ಸ್ನ ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ಕೋಡಿಂಗ್ ಕಲ್ಚರ್, ಇನೋವೇಷನ್ ಲ್ಯಾಬ್ಸ್, ಹಾಗೆ ಮಾಡ್ರನ್ ಕ್ಲಾಸ್ ರೂಮ್ಸ್ ಕೂಡ ಇದ್ದಾವೆ. ಈ ಎಕ್ಸಾಮ್ದು ಲಿಂಕ್ ಬೇಕಂದರೆ ನನ್ನ ಬಯೋದಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ.